Hello students, welcome back to NEPBSC channel. So last videos ಅಲ್ಲಿ alcohols ಕಲ್ತ್ರಿ, glycols ಕಲ್ತ್ರಿ ಮತ್ತೆ glycerols ಬಗ್ಗೆ ಕೂಡ ಕಲ್ತಿದ್ದೀರಾ. ಓಕೆನಾ? ಸೊ ಈ ವಿಡಿಯೋ ಅಲ್ಲಿ ನಾನು ಥಯೋಲ್ಸ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಆಲ್ಕೋಹಾಲ್ಸ್, ಥಯೋಲ್ಸ್ ಅಂಡ್ ಫಿನಾಲ್ಸ್ ಅಂತ ಇದೆ. ಆಲ್ಕೋಹಾಲ್ಸ್ ಪಾರ್ಟ್ ಕಂಪ್ಲೀಟ್ ಆಗಿ ನಿನ್ನೆ ಏನು ವಿಡಿಯೋ ಅಪ್ಲೋಡ್ ಮಾಡಿತ್ತು ಅದಕ್ಕೆ ಮುಗೀತು. ಈಗ ಥಯೋಲ್ಸ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಥಯೋಲ್ಸ್ ಮುಗಿದ್ರೆ ಇನ್ನ ಫಿನಾಲ್ಸ್ ಒಂದು ಉಳಿಯುತ್ತೆ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಥಯೋಲ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಆಲ್ಕೋಹಾಲ್ಸ್ ಗೆ ಫಂಕ್ಷನಲ್ ಗ್ರೂಪ್ ಬಂದು OH, ಥಯೋಲ್ಸ್ ಗೆ ಫಂಕ್ಷನಲ್ ಗ್ರೂಪ್ ಬಂದು SH. ಇಷ್ಟು ನೆನ್ಪಿಟ್ಕೊಳ್ಳಿ. ಥಯೋಲ್ ಅಲ್ಲಿ ಸಲ್ಫರ್ ಇರುತ್ತೆ, SH ಸಲ್ಫರ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಓಕೆನಾ? ಆಲ್ಕೋಹಾಲ್ಸ್ ದ ರೀತಿನೇ ಸಿಮಿಲರ್ ಟು ದಟ್ OH ಗ್ರೂಪ್ ಜಾಗದಲ್ಲಿ SH ಗ್ರೂಪ್ ಇರುತ್ತೆ. ಓಕೆನಾ? ನೇಮಿಂಗ್ ಮಾಡ್ಬೇಕಾದ್ರೆ ಓಕೆನಾ ಸೇಮ್ ರೂಲ್ಸ್ ಫಾಲೋ ಮಾಡ್ತೀವಿ. ಫಸ್ಟ್ SH ಗ್ರೂಪ್ ಯಾವ ಕಾರ್ಬನ್ ಗೆ ಅಟ್ಯಾಚ್ ಆಗುತ್ತೆ ಲಾಂಗ್ ಚೈನ್ ಅನ್ನ ನೋಡ್ಬೇಕು. ಆಮೇಲೆ ಏನ್ ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು. ಪೇರೆಂಟ್ ಚೈನ್ ಗೆ ನಂಬರಿಂಗ್ ಕೊಡ್ತೀವಿ. ಆಮೇಲೆ ಪೇರೆಂಟ್ ಚೈನ್ ಸಪೋಸ್ 2 ಇದ್ರೆ ಈತ್, 1 ಇದ್ರೆ ಮೀತ್, 3 ಇದ್ರೆ ಮೀತ್, ಈತ್, ಪ್ರೋಪೋ, ಬ್ಯೂಟ್ ಆತರ ಕೊಟ್ಕೊಂಡು ಹೋಗುವಂತ ನಂಬರಿಂಗ್. ಮತ್ತೆ ಲಾಸ್ಟ್ ಅಲ್ಲಿ ಆಲ್ಕೇನ್ ಗೆ ಇದ್ರೆ ತೆಗೆದ್ಬಿಟ್ಟು ಥಯೋಲ್ ಅಂತ ಸೇರಿಸ್ಬೇಕು. ಓಕೆನಾ? ಆಲ್ಕೋಹಾಲ್ ಗೆ OL ಅಂತ ಸೇರಿಸ್ತಿದ್ವಿ, ಇದಕ್ಕೆ ಥಯೋಲ್ ಅಂತ ಡೈರೆಕ್ಟ್ ಆಗಿ ಸೇರಿಸುವಂತದ್ದು. ಏನು ನಮ್ಮ ಒಂದು ನಾಮನ್ಕ್ಲೇಚರ್ ಮಾಡ್ತೀವಿ ಅದರಲ್ಲಿ ಲಾಸ್ಟ್ ಆಲ್ಕೇನ್ ಗೆ ಇರುತ್ತಲ್ಲ ಆ ಒಂದು ಇಸ್ ರಿಪ್ಲೇಸ್ಡ್ ವಿತ್ ಥಯೋಲ್. ಆಲ್ಕೀನ್ ಆರ್ ಆಲ್ಕೈನ್, ದ ಇಸ್ ರಿಪ್ಲೇಸ್ಡ್ ವಿತ್ ಥಯೋಲ್. ಓಕೆನಾ? ಸೊ ಅಥವಾ ಇನ್ನೂ ಪರ್ಫೆಕ್ಟ್ ಆಗಿ ನೇಮಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಮರ್ ಕ್ಯಾಪ್ಟನ್ ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡ್ತೀವಿ. ಓಕೆನಾ? ಕಾಮನ್ ನೇಮ್ಸ್ ಗೆ ಮರ್ ಕ್ಯಾಪ್ಟನ್ ಅನ್ನೋ ವರ್ಡ್ ನ ಯೂಸ್ ಮಾಡ್ತೀವಿ. ಕಾಮನ್ ಆಗಿ ನಾವು ಥಯೋಲ್ಸ್ ಅಂತ ಹೇಳಿದ್ರೆ ಬೆಸ್ಟ್, ಮರ್ ಕ್ಯಾಪ್ಟನ್ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆನಾ? If the molecule contains a functional group with a higher priority than the thiol, the latter is mentioned as a substituent. The molecule in this case gets the suffix from other group, while the prefix mercapto is used to mention the SH substitute. Suppose SH ನಿಮಗೆ ಸಬ್ಸ್ಟಿಟ್ಯೂಯೆಂಟ್ ಆಗಿ ಬಂತು, ಅದೇ ಅದಕ್ಕಿಂತ ಹೈಯರ್ ಪ್ರಿಫರೆನ್ಸ್ ಇರುವಂತ ಯಾವುದೋ ಒಂದು ಗ್ರೂಪ್ ಇದೆ ಅಂದಾಗ ಅದನ್ನ ಫಂಕ್ಷನಲ್ ಗ್ರೂಪ್ ಅಂತ ಟ್ರೀಟ್ ಮಾಡಿ SH ಗೆ ಮರ್ ಕ್ಯಾಪ್ಟಾ ಅಂತ ಹೇಳ್ಬಿಟ್ಟು ನೀವು ಏನೋ ಸಫಿಕ್ಸ್ ಅನ್ನು ಯೂಸ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಗೊತ್ತಾಯ್ತಲ್ವಾ? SH ನ ಸಲ್ಫನಿಲ್ ಅಂತಾನು ಕರೀತಾರೆ, ಮರ್ ಕ್ಯಾಪ್ಟನ್ ಅಂತ ಕರೀತಾರೆ, ಅಥವಾ ಥಯೋಲ್. 3 ವರ್ಡ್ಸ್ ಅಲ್ಲಿ ನೀವು ಕಾಮನ್ ನೇಮ್ ಗೆ ಮರ್ ಕ್ಯಾಪ್ಟನ್ ಅಂತ ಯೂಸ್ ಮಾಡಿ, IUPAC ಅಲ್ಲಿ ಥಯೋಲ್ ಅಂತ ಯೂಸ್ ಮಾಡಿ. ಸಪೋಸ್ ಇಫ್ ದ SH ಗ್ರೂಪ್ ಇಸ್ ಅ ಸಬ್ಸ್ಟಿಟ್ಯೂಯೆಂಟ್ ಆಗಿ ಬಂತು ಅಂದ್ರೆ ಮರ್ ಕ್ಯಾಪ್ಟೋ ಅಂತ ಯೂಸ್ ಮಾಡಿ. ಓಕೆನಾ? ಅದರ್ವೈಸ್ ಮರ್ ಕ್ಯಾಪ್ಟೋ ಅಂತ ಯೂಸ್ ಮಾಡಕ್ಕಾಗಲಿಲ್ಲ, ಸಲ್ಫೆನಿಲ್ ಅಂತ ಯೂಸ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಫಾರ್ಮೇಶನ್ ಆಫ್ ಥಯೋಲ್ಸ್ ಅಂತ ನೋಡೋದು. ಥಯೋಲ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ. ಓಕೆನಾ? ನಾರ್ಮಲಿ ನಿಮ್ಗೆ ಗೊತ್ತಿರುತ್ತೆ, ಆಲ್ಕೈಲ್ ಹ್ಯಾಲೈಡ್ಸ್ ನ ಸೋಡಿಯಂ ಹೈಡ್ರೋಸಲ್ಫೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಅವಾಗ ನಮ್ಗೆ ಥಯೋಲ್ ಸಿಗುತ್ತೆ. ಓಕೆನಾ? ವೆನ್ RX ಅಂದ್ರೆ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್ ಅಥವಾ ಹೈಡ್ರೋಸಲ್ಫೈಡ್, ಇಟ್ ಫಾರ್ಮ್ಸ್ ಥಯೋಲ್ ನ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಇದು ಫಾರ್ಮೇಶನ್ ಆಫ್ ಥಯೋಲ್ಸ್ ನ ಒಂದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಏನಿದೆ ಅಂತ ನೋಡೋದಾದ್ರೆ, ಸೊ ಸೆಕೆಂಡ್ ಮೆಥಡ್ ಬಂದು ಬೈ ಮೆಟಲ್ ಆಕ್ಸೈಡ್ಸ್ ಜೊತೆಗೆ ಏನು. ಸೊ ಈಗ ಮೆಟಲ್ ಆಕ್ಸೈಡ್ಸ್ ಜೊತೆಗೆ ರಿಯಾಕ್ಟ್ ಆಗ್ಬೇಕು, ಅದ್ರ ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಥಯೋಲ್ಸ್ react with heavy metals forming insoluble compounds. This reaction is responsible for biological toxicity of heavy metal salts due to inactivation of proteins containing SH group as cysteine residues. ಅಂದ್ರೆ ಇಲ್ಲಿ ಥಯೋಲ್ಸ್ ಮೆಟಲ್ ಆಕ್ಸೈಡ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ಓಕೆನಾ, ಸೊ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತಂತೆ, ಇನ್ಸಾಲ್ಯುಬಲ್ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತಂತೆ. ಓಕೆನಾ? ಸೊ ಇದು ಒಂದು ಸೆಕೆಂಡ್ ವೇ. ಸೊ ಈಗ ರಿಯಾಕ್ಷನ್ಸ್ ಅಂತ ನೋಡೋದಾದ್ರೆ ಥಯೋಲ್ಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಫಾರ್ಮೇಶನ್ ಆಫ್ ಥಯೋಎಸ್ಟರ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂದ್ರೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಥಯೋಲ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ಅವಾಗ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ, ಥಯೋಎಸ್ಟರ್, RCOSR ಅಂತ ಏನಿದೆ ಇದು ಥಯೋಎಸ್ಟರ್. ಅರ್ಥ ಆಯ್ತಲ್ವಾ? ಸೊ ಏನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ ಥಯೋಲ್ಸ್ ಜೊತೆಗೆ ರಿಯಾಕ್ಟ್ ಆದ್ರೆ ಥಯೋಎಸ್ಟರ್ಸ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಕ್ಸಿಡೇಷನ್ ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಸೊ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವ್ದಾದ್ರು, ಪೆರಾಕ್ಸೈಡ್ಸ್, ಅಯೋಡಿನ್, ಬ್ರೋಮಿನ್ ಮತ್ತೆ ಆಕ್ಸಿಜನ್.
ಸೊ ಇವ್ ಯಾವ್ದ್ರ ಜೊತೆಗೆ ರಿಯಾಕ್ಟ್ ಮಾಡಿದ್ರು ನಮ್ಗೆ ಏನ್ ಫಾರ್ಮ್ ಆಗುತ್ತೆ, ಡೈಸಲ್ಫೈಡ್ಸ್ ಫಾರ್ಮ್ ಆಗುತ್ತೆ. RSSR ಡೈಸಲ್ಫೈಡ್ಸ್ ಫಾರ್ಮ್ ಆಗುತ್ತೆ. ಮತ್ತೆ ಹೈಡ್ರೋಜನ್ ಈಗ ಸಪೋಸ್ ಪರಾಕ್ಸೈಡ್ ತಗೊಂಡಿದ್ರೆ ಹೈಡ್ರೋಜನ್ ಪರಾಕ್ಸೈಡ್ ಎಲಿಮಿನೇಟ್ ಆಗುತ್ತೆ. ಐಡಿನ್ ತಗೊಂಡಿದ್ರೆ ಹೈಡ್ರೋಜನ್ ಐಡೈಡ್ ಲಿಬರೇಟ್ ಆಗುತ್ತೆ. ಬ್ರೋಮಿನ್ ತಗೊಂಡಿದ್ರೆ ಹೈಡ್ರೋಜನ್ ಬ್ರೋಮೈಡ್ ಲಿಬರೇಟ್ ಆಗುತ್ತೆ. ಆಕ್ಸಿಜನ್ ತಗೊಂಡಿದ್ರೆ ವಾಟರ್ ಎಲಿಮಿನೇಟ್ ಆಗುತ್ತೆ. ಓಕೆನಾ? ಸೊ ಆಕ್ಸಿಡೇಷನ್ ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಸೊ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ತಗೊಂಡಾಗ ಅವಾಗ ಸಲ್ಫಿನಿಕ್ ಆಸಿಡ್ ಅಂತ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಈ ಒಂದು ಸಲ್ಫಿನಿಕ್ ಆಸಿಡ್ ಕೀಟೋಯಿನಾಲ್ ಇಂಟರ್ಮೀಡಿಯೇಟ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಸಲ್ಫಿನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಸಲ್ಫಿನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಸಲ್ಫಿನಿಕ್ ಆಸಿಡ್ ಇಂದ ಸಲ್ಫಿನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಥಯೋಲ್ಸು ಅದೇ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ಏನ್ ಫಾರ್ಮೇಶನ್ ಆಗುತ್ತೆ, ಸಲ್ಫಿನಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಸೊ ಇದು ಒಂದು ಮೆಥಡ್. ಸೊ ಯೂಸಸ್ ಆಫ್ ಡೈಥೈನ್ಸ್